ಇವತ್ತು ನಾನು ಹೇರ್ ಫಾಲ್ ಏನಕ್ಕಾಗುತ್ತೆ ಅದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಕೂದಲು ಯಾಕೆ ಉದುರ್ತಾ ಇದೆ ಅನ್ನೋದನ್ನು ಫಸ್ಟ್ ನೋಡ್ಕೋಬೇಕಾದ್ರೆ ಮೊದಲು ನೀವು ಒಂದು ಮಿರರ್ ಮುಂದೆ ನಿಂತ್ಕೊಂಡು ಈ ಥರ ಹಿಂಗೆ ಬೊಕ್ಕೋಬೇಕು. ಮಿರರ್ಗೆ ಇದು ಕಾಣಿಸ್ಕೊಳ್ತಾ ಇರಬೇಕು. ಆವಾಗ ಹಿಂಗೆ ಸ್ಕ್ರ್ಯಾಚ್ ಮಾಡಿದರೆ ನಿಮಗೆ ಇಲ್ಲಿ ಡ್ಯಾಂಡ್ರಫ್ ಏನಾದರೂ ವಿಪರೀತ ಬಂತು ಅಂತಂದರೆ ಇದು ನಿಮಗೆ ಡ್ಯಾಂಡ್ರಫಿಂದ ಉದುರ್ತಾ ಇದೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ. ಈಗ ನೋಡಿ ಇವರಿಗೆ ಡ್ಯಾಂಡ್ರಫ್ ಇದೆ. ಡ್ಯಾಂಡ್ರಫ್ ಇದ್ದಾಗ ಏನು ಮಾಡಬೇಕು ಅಂತಂದರೆ ನೀವು ಮನೆಯಲ್ಲಿ ಮೊಟ್ಟೆ ಮತ್ತು ಮೊಸರನ್ನು ಹಾಕ್ಕೋಬೇಕು. ಆವಾಗ ಅದು ಸ್ವಲ್ಪ ನಿಮಗೆ ಕಂಡೀಷ್ನರಿಂಗ್ ಕೊಡುತ್ತೆ. ಸೊ ಆವಾಗ ಹೇರ್ ಫಾಲ್ ಆಗೋದು ಕಂಟ್ರೋಲಿಂಗ್ ಬರುತ್ತೆ ಒಂದು. ಮತ್ತು ಸ್ಪ್ಲಿಟ್ ಹೇರ್ಸ್ ಜಾಸ್ತಿ ಇದ್ದವಾಗ ಈಗ ಇವರಿಗೂ ವಿಪರೀತ ಸ್ಪ್ಲಿಟ್ಸ್ಗಳಿದೆ. ಇದು ಏನಕ್ಕೆ ಮೊದಲು ಸ್ಪ್ಲಿಟ್ ಹೇರ್ ಆದವಾಗ ಕೂದಲು ಉದುರುತ್ತೆ ಅನ್ನೋದನ್ನು ನೋಡಬೇಕು ಅಂದರೆ ಈಗ ನೋಡಿ ಈ ಕೂದಲು ಇದೆಯಲ್ಲ ಸ್ಪ್ಲಿಟ್ ಹೇರ್ ಇರೋವಂಥದ್ದು ಈ ಥರ ಹಿಂಗೆ ಭಾಗ ಆಗಿರುತ್ತೆ. ಈ ಭಾಗ ಆಗಿರೋದು ಬಾಚ್ತಾ ನೀವು ಇದು ಮಾಡಿದವಾಗ ಇದೇನಾಗುತ್ತೆ ಅಂದರೆ ನಿಮಗೆ ಬಾಚ್ತಾವಾಗ ಮತ್ತು ಹೇರ್ ಫಾಲ್ ಇದಾದಾಗ ಹಿಂಗೆ ಒಂದು ಚೂರು ಇದಾದರೆ ಡ್ಯಾಮೇಜ್ ಆದರೆ ಈ ಥರ ಎರಡೆರಡು ಭಾಗ ಆಗೋಗುತ್ತೆ. ಸೊ ಈ ಎರಡು ಭಾಗ ಆದವಾಗ ಇದ್ರ ಡೆನ್ಸಿಟಿ ಬಂದು ತುಂಬ ಕಡಿಮೆ ಆಗೋರುತ್ತೆ ಕೂದಲಿಂದು. ಆವಾಗ ನಿಮಗೆ ಕೂದಲು ಬಂದು ಫಸ್ಟ್ ಇಷ್ಟು ದಪ್ಪ ಇದ್ದಿದ್ದು ಕೂದಲು ಇಷ್ಟು ಹಿಡಿಯೋಕ್ಕಾಗ್ತಾ ಇರಲಿಲ್ಲ ನನಗೆ, ಇವಾಗ ಇಷ್ಟು ಸಣ್ಣ ಆಗೋಗಿದೆ ಅಂತಂದ್ಬಿಟ್ಟು ನೀವು ಆವಾಗ ಫೀಲ್ ಮಾಡ್ತೀರಾ. ಯಾಕೆಂದರೆ ಅದೆಲ್ಲ ಸ್ಪ್ಲಿಟ್ ಆಗಿ ಅರ್ಧ ಲೇಯರ್ ಹೊರಟೋಗ್ಬಿಟ್ಟಿರುತ್ತೆ. ಸೊ ಇದರಿಂದ ಏನಾಗುತ್ತೆ ನಿಮಗೆ ಹೇರ್ ಸಹ ಬೇಗ ಬೆಳೆಯೋದಿಲ್ಲ, ಕೂದಲು ಬೆಳೆಯೋದಿಲ್ಲ. ಹಾಗಾಗಿ ನಿಮಗೆ ಕೂದಲು ಸಹ ಉದುರೋ ಶುರು ಆಗೋದ್ರ ಜೊತೆಲಿ ಕೂದಲು ಬೆಳೆಯೋದು ನಿಂತೋಗ್ಬಿಟ್ಟಿದೆ ಅನ್ನೋ ಪ್ರಾಬ್ಲಮ್ಸ್ಗಳೆಲ್ಲ ಕ್ರಿಯೇಟ್ ಆಗುತ್ತೆ. ಇದಕ್ಕೆಲ್ಲ ಮುಖ್ಯವಾಗಿ ಏನು ಬೇಕು ಅಂತಂದರೆ ವಾರಕ್ಕೆ ಒಂದು ಸಲನಾದರೂ ನೀವು ಎಣ್ಣೆನ ಹಚ್ಕೋಬೇಕು. ಯಾಕೆಂದರೆ ಕೆಲಸದ ನಿಮಿತ್ತವಾಗಿ ಅಥವಾ ಯಾವುದೇ ಒಂದು ಕಾರಣಕ್ಕೆ ಇಲ್ಲಿ ಬಂದವಾಗ ನಿಮ್ಮ ಆ ಬ್ಯುಸಿ ಶೆಡ್ಯೂಲಲ್ಲಿ ಎಣ್ಣೆ ಹಚ್ಚೋದನ್ನು ಮರ್ತೋಗಿರ್ತೀರಿ. ಸೊ ಮಾಯ್ಶ್ಚರೈಸರ್ ಸಿಗೋದಿಲ್ಲ, ತುಂಬ ವರ್ಟ್ ಆಗುತ್ತೆ. ಪ್ಲಸ್ ಆ ವೆದರು ಸಹ ಚೇಂಜ್ ಆಗಿರೋದ್ರಿಂದ ಆ ವೆದರ್ಗೆ ಕೂದಲು ಅಡ್ಜಸ್ಟ್ ಆಗಬೇಕಾದ್ರೆ ಸ್ವಲ್ಪ ಮಾಯ್ಶ್ಚರೈಸರ್ ಬೇಕೇ ಬೇಕಾಗಿರುತ್ತೆ ನಿಮಗೆ. ಹಾಗಾಗಿ ಎಣ್ಣೆನ ಹಚ್ಕೋಬೇಕು. ಒಂದು ಎಣ್ಣೆನ ಹಚ್ಚಿದವಾಗ ಯಾವಾಗಲೂ ಹೇರ್ ವಾಶ್ ಮಾಡಬೇಕಾದ್ರೆ ಈ ಥರ ಕಂಪ್ಲೀಟಾಗಿ ಕೂದಲನ್ನು ಮುಂದಕ್ಕೆ ಹಾಕ್ಕೋಬೇಕು. ಮುಂದಕ್ಕೆ ಹಾಕ್ಕೊಂಡ್ಬಿಟ್ಟು ಶ್ಯಾಂಪೂನ ಡೈಲ್ಯೂಟ್ ಮಾಡೋವಂಥ ಅಗತ್ಯ ಏನಿಲ್ಲ, ಅದನ್ನು ಡೈರೆಕ್ಟಾಗಿ ಹಾಕ್ಕೋಬೋದು. ಯಾಕೆ ಅಂತಂದರೆ ಈಗ ನೀರಲ್ಲಿ ನಿಮ್ಮ ಕೂದಲು ಫುಲ್ ವೆಟ್ಟಾಗಿ ಹೋಗಿದೆ. ಈಗ ನೀವು ಶ್ಯಾಂಪೂನ ಡೈಲ್ಯೂಟ್ ಮಾಡೋ ಬದಲು ನಿಮ್ಮ ಕೂದಲನ್ನೇ ವೆಟ್ ಮಾಡ್ಕೊಂಡಿದ್ದಾಗ ಇಲ್ಲಿ ನೀರಿನ ಅಂಶ ಇರುತ್ತೆ. ಸೊ ಹಾಗಾಗಿ ನೀವು ಇಲ್ಲಿಗೆ ಡೈರೆಕ್ಟಾಗಿ ಶ್ಯಾಂಪೂನ ಹಾಕಿಬಿಟ್ಟು ಯಾವಾಗಲೂ ಶ್ಯಾಂಪೂನ ಈ ಥರ ಉಜ್ಜಬಾರ್ದು. ಸೊ ಇದನ್ನು ಈ ಥರ ಹಿಂಗೆ ಮಾಯ್ಶ್ಚರೈಸರ್ ಮಾಡ್ದಂಗೆ ಈ ಥರ ಮಾಡಿದವಾಗ ರಿನ್ಸ್ ಬರೋದ್ರ ಜೊತೆಯಲ್ಲಿ ಈ ಫಿಂಗರ್ ಟಿಪ್ ಹಿಂಗೆ ಅಂದವಾಗ ಇಲ್ಲಿರುವ ಕೊಳೆಯನ್ನು ಹಿಂಗೆ ತೆಗಿಯುತ್ತೆ. ಈಗ ನಾವು ಹಿಂಗೆ ಉಜ್ಜಿದವಾಗ ಅದು ಗಟ್ಟಿಯಾಗಿ ಕೂರುತ್ತೆ, ಹಿಂಗೆ ಅಂದವಾಗ ಅದು ಎದ್ದು ಬರುತ್ತೆ. ಸೊ ಆವಾಗ ಇಲ್ಲಿ ಡ್ಯಾಂಡ್ರಫ್ ಇರೋವಂಥದ್ದಾಗಲಿ ಅಥವಾ ಹೇರ್ ಪೋರ್ಸ್ಗಳಲ್ಲಿ ಏನಾದರೂ ಡಸ್ಟ್ ಎಲ್ಲ ಕವರ್ ಆಗಿದ್ರೆ ಅದು ನಿಮ್ಮ ಫಿಂಗರ್ ಟಿಪ್ಸನ್ನು ಹಿಂಗೆ ಅಂದವಾಗ ರಿನ್ಸಲ್ಲಿ ಹೊರಗೆ ಬಂದುಬಿಡುತ್ತೆ. ಮತ್ತು ಡೈರೆಕ್ಟಾಗಿ ಯಾವಾಗಲೂ ಶ್ಯಾಂಪೂನ ಇಲ್ಲಿಗೆ ಹಾಕಬಾರ್ದು. ಇಲ್ಲಿಗೆ ಹಾಕೋದ್ರಿಂದ ಏನಾಗುತ್ತೆ, ಇಲ್ಲಿ ಮಾಯ್ಶ್ಚರೈಸರ್ ಮೊದಲೇ ಕಡಿಮೆ ಇರುತ್ತೆ ಮತ್ತು ಡ್ರೈನೆಸ್ ಜಾಸ್ತಿ ಇರೋದ್ರಿಂದ ಅಥವಾ ಎಣ್ಣೆ ಹಚ್ಚಿದವಾಗೇ ಆಗಲಿ ಅಥವಾ ನಾವು ಓಡಾಡಬೇಕಾದ್ರೆ ಆಗಲಿ ಇಲ್ಲಿ ಯಾವಾಗಲೂ ಸೂರ್ಯನ ಕಿರಣಗಳು ಜಾಸ್ತಿ ಬೀಳೋದ್ರಿಂದ ಇಲ್ಲೇನಾಗುತ್ತೆ ಮಾಯ್ಶ್ಚರೈಸರ್ ಕಡಿಮೆ ಇರುತ್ತೆ. ಹಾಗಾಗಿ ಇಲ್ಲಿಗೆ ಡೈರೆಕ್ಟಾಗಿ ಶ್ಯಾಂಪು ಹಾಕೋ ಬದಲು ಇಲ್ಲಿ ಹಾಕಿದವಾಗ ಇಲ್ಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿಗೆ ತಲುಪುತ್ತೆ. ಸೊ ತುಂಬಾ ಡ್ರೈ ಆಗೋದಿಲ್ಲ. ಆವಾಗ ಫ್ರಂಟಲ್ಲಿ ಬಾಲ್ಡ್ನೆಸ್ಸನ್ನು ಸಹ ಬರೋದಿಲ್ಲ. ಇನ್ನೂ ಒಂದು ಅಂದರೆ ಫ್ರಂಟಲ್ಲಿ ತುಂಬ ಬಾಲ್ಡ್ ಆಗ್ತಿದ್ರೆ ಅವ್ರೇನು ಮಾಡಬೇಕು ಅಂದರೆ ಫಸ್ಟಿಗೆ ಈ ಫ್ರಂಟ್ ಭಾಗವನ್ನು ಮಾತ್ರ ಸಿಕ್ಬಿಡಿಸ್ಕೊಂಬಿಟ್ಟು ಇದನ್ನು ಒಂದು ಗಂಟು ಕಟ್ಟಿಬಿಟ್ಟು ಬ್ಯಾಲೆನ್ಸಿಂದ ಕೂದಲುಗಳೇನಿದೆಯಲ್ಲ ಬ್ಯಾಕಿಂದು ಅದೆಲ್ಲನೂ ಸಹ ತಗೊಂಡು ಒಂದು ಸಲ ಬಾಚಿಕೊಂಡು ಆಮೇಲೆ ಇದ್ರ ಜೊತೆಲಿ ಇದನ್ನು ಸೇರಿಸ್ಕೊಂಡವಾಗ ಎಳೆಯೋದಿಲ್ಲ. ಈಗ ನೋಡಿದ್ರಲ್ಲ ಕೌಲು ಹೊಡೆದಿದ್ದ ಕೂದಲು ಯಾವ ರೀತಿ ತುಂಬ ಸೀಳ್ಕೊಂಡು ಹೋಗುತ್ತೆ ಅಂತಂದ್ಬಿಟ್ಟು ಈ ಥರ ಕೌಲು ಹೊಡೆದಿರೋ ಕೂದಲು ಸಹ ತುಂಬ ಡ್ಯಾಮೇಜ್ ಬರುತ್ತೆ. ಈಗ ಇವರಿಗೆ ಡ್ಯಾಂಡ್ರಫ್ ಜೊತೆಯಲ್ಲಿ ಕೌಲು ಹೊಡೆದಿರೋದು ಜಾಸ್ತಿ ಇರೋದ್ರಿಂದ ನಾರ್ಮಲಾಗಿ ಅವರಿಗೆ ಮನೆಯಲ್ಲೇ ವಿತೌಟ್ ಎನಿ ಸೈಡ್ ಎಫೆಕ್ಟು ಯಾವ ರೀತಿ ಮಾಯ್ಶ್ಚರೈಸರ್ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ನಾನು ಇದನ್ನು ಮಾಡ್ಕೊಂಡಿದ್ದೀನಿ ಮೆಡಿಸನ್ನು. ಅದಕ್ಕೆ ಬೇಕಾಗಿರೋದು ಮತ್ತಿ ಎಲೆ ಮತ್ತು ಆಲದ ಮರದ ಬಿಳಲು, ಇದು ಎರಡನ್ನೂ ಸೇರಿಸಿ ರುಬ್ಬಿದವಾಗ ಈ ಥರ ಒಂದು ಪೇಸ್ಟ್ ರೆಡಿ ಆಗುತ್ತೆ. ಈಗ ನಿಮಗೇನಾದರೂ ಮತ್ತಿ ಎಲೆ ಮತ್ತು ಆಲದ ಮರದ ಏನಾದರೂ ಬಿಳಲು ಸಿಗಲಿಲ್ಲ ಅನ್ನೋದಾದರೆ ಮನೇಲಿ ಏನು ಮಾಡಬೇಕಂದ್ರೆ ಸೋರೆಕಾಯಿ ಇರುತ್ತಲ್ಲ, ಸೋರೆಕಾಯನ್ನು ಚೆನ್ನಾಗಿ ರುಬ್ಕೊಂಬಿಟ್ಟು ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ ಅದಕ್ಕೆ ಜೊತೆಯಲ್ಲೇ ಆ್ಯಡ್ ಮಾಡ್ಕೊಂಬಿಟ್ಟು ಹಚ್ಕೋಬಹುದು. ಇದರಿಂದನೂ ಸ್ವಲ್ಪ ನಿಮಗೆ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಬಟ್ ತುಂಬ ಏನಾದರೂ ಡ್ರೈನೆಸ್ ಇತ್ತು ಅಂತಂದರೆ ಆವಾಗ ಸೋರೆಕಾಯಿ ಜೊತೆಯಲ್ಲಿ ನೀವೇನು ಮಾಡಬೇಕು, ಸ್ವಲ್ಪ ಮೆಂತ್ಯವನ್ನು ನೆನೆ ಹಾಕಿಬಿಟ್ಟು ಮೆಂತ್ಯ ಕರಿಬೇವಿನ ಸೊಪ್ಪು ಎರಡನ್ನೂ ಹಾಕ್ಕೋಬೇಕಾಗತ್ತೆ. ಆವಾಗ ಸ್ವಲ್ಪ ಮಾಯ್ಶ್ಚರೈಸರ್ ಸಿಗುತ್ತೆ. ಓನ್ಲಿ ಥಿಂಗ್ ಅಂದರೆ ನಿಮಗೆ ಡ್ರೈ ಆಗಿದೆಯೋ ಇಲ್ವಾ ಅಥವಾ ಹೇರ್ ಫಾಲ್ ಅಂದರೆ ಯಾವ ಥರ ಆಗ್ತಿದೆ ಅನ್ನೋದನ್ನು ನೋಡ್ಕೋಬೇಕು. ಇದರಿಂದ ಸ್ಪ್ಲಿಟ್ಸು ಕಡಿಮೆ ಆಗುತ್ತೆ, ಹೇರ್ ಫಾಲು ಸಹ ಕಡಿಮೆ ಆಗುತ್ತೆ. ಈ ಥರ ಪಾರ್ಟಿಷನ್ ತೆಗೆದುಬಿಟ್ಟು ಫುಲ್ಲು ಇದು ಬೇರೆಗೆ ತಲುಪಬೇಕು. ನೀವು ಯಾವುದೇ ಪ್ಯಾಕನ್ನು ಅಪ್ಲೈ ಮಾಡಿದ್ರು, ಹೇರ್ ಪ್ಯಾಕ್ ಅಪ್ಲೈ ಮಾಡಿದ್ರು
ಬೇರಿಗೆ ಅದು ತಲುಪಬೇಕು. ಆ ಥರ ಅಪ್ಲೈ ಮಾಡಿಕೊಂಡ್ರೆ ನಿಮ್ಗೆ ಆವಾಗ ಮಾಯಿಶ್ಚರೈಸರ್ ಬುಡದಿಂದ ಸಿಗುತ್ತೆ. ಅಲ್ಲಿ ಬುಡ ಯಾವಾಗ ಸ್ಟ್ರೆಂತ್ ಜಾಸ್ತಿ ಆಗುತ್ತೋ ಆವಾಗ ಹೇರ್ ಫಾಲು ಕಡಿಮೆ ಆಗುತ್ತೆ. ಇದು ಮತ್ತಿ ಎಲೆ, ಇದನ್ನು ನಾವು ಕೂದಲಿಗೆ ಅಂತ ಅಂದ್ಬಿಟ್ಟು ಮಾಯಿಶ್ಚರೈಸರ್ಗೆ ಹಾಕ್ತಾಯಿದ್ದೀವಿ. ಏಕೆಂದರೆ ಪೂರ್ತಿ ಕೂದಲು ಕೌಲು ಹೊಡೆದೋಗಿರೋದ್ರಿಂದ ಆ ಕೌಲುಗಳನ್ನ ಸರಿ ಮಾಡಬೇಕಲ್ಲ. ಅದಕ್ಕೆ ಇದೇನಾಗುತ್ತೆ ಅಂತಂದರೆ ಗಮ್ ಮಾಡ್ದಂಗೆ ಮಾಡುತ್ತೆ ಆ ಕೌಲುಗಳನ್ನ. ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಕೂದಲನ್ನು ಸ್ವಲ್ಪ ತಕ್ಕೊಂಡು ಎಷ್ಟುದ್ದ ಕೂದಲಿರುತ್ತೋ ಅಲ್ಲಿ ತನಕನೂ ಈ ಥರ ಒಂದು 3 ಸಲ ಹಿಂಗೆ ಹೇಳ್ಕೋಬೇಕು. ಅದು ಚೆನ್ನಾಗಿ ಗಮ್ ಆಗಿರುತ್ತೆ. ಇಲ್ಲೆಲ್ಲಾದರೂ ಒಳಗೆ ಆಗಿಲ್ಲ ಅಂದ್ರೂ ಸಹ ಈ ಭಾಗ ಮಾಡಿ ಇದನ್ನು ಪೂರ್ತಿ ಹಚ್ಕೋಬೇಕು. ತುದಿ ಕೂದಲು ತನಕ ಈಗ ಹಚ್ಕೊಂಡ್ಬಿಟ್ಟು ಇದನ್ನು ಕಂಪ್ಲೀಟಾಗಿ ಒಂದು ಕೊಂಡೆ ಹಾಕ್ಕೊಂಡು ಬಿಟ್ಬಿಡಿ. ತುಂಬ ಜಾಸ್ತಿ ಕೌಲು ಹೊಡೆದಿದೆ ಅಂತಂದರೆ ಅರ್ಧ ಗಂಟೆಗಿಂತ ನೀವು ಜಾಸ್ತಿನೂ ಇಟ್ಕೊಬೋದು, 1 ಅವರ್ ತನಕನೂ ಇಟ್ಕೊಬೋದು. ಆವಾಗ ನಿಮಗೆ ಮಾಯಿಶ್ಚರೈಸರ್ ಕಂಪ್ಲೀಟಾಗಿ ಸಿಗುತ್ತೆ ಮತ್ತು ಹೇರ್ ಫಾಲ್ ಅಂತೂ ಕಂಪ್ಲೀಟಾಗಿ ಕಂಟ್ರೋಲ್ ಬರುತ್ತೆ. ಅದನ್ನು ನೋಡಿ ನಿಮ್ಗೆ ಖುಷಿ ಆದರೆ, ನಿಮಗೂ ಇದರಿಂದ ಒಂದು ಪ್ರಯೋಜನ ಆದರೆ ನಮಗೂ ಖುಷಿ ಆಗುತ್ತೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.